शुद्धकालं सकालं सुखमदमनपादं मुक्तिपादं विमानं नृहजमहममेदं झेदमम्नाजगेदं सदजमसदजेदं श्रीसहजं भजेदं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् पत्ते नित्या गणित गुणमाणिक्य विशद प्रभाजालोल्लासोपहत सकलावच्युतमसे जगज्जन्मस्थेमप्रलय रचनाशील वपुषे नमो शेषाम्नाजस्मृति हृदय दीप्ताय हरजे येन प्रादुरभावि भूमिवलजे विस्तारिगो सन्ततिः प्राबोधश्रुति पङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं त्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे सत्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्द्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः 162ನೇ ಸುಧಾಮೂಲ ಪ್ರಶ್ನೆಯನ್ನ ಮಾಡಿದರು. ಈಗ ಅಚೇತನವಾದ ಕರ್ಮದಿಂದ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ರು. ಅದೇ ಕರ್ಮ ಎಷ್ಟು ಒಬ್ಬರ ಜೀವನದಲ್ಲಿ ಎಷ್ಟು ಕರ್ಮ ಅಂದ್ರೆ ಒಂದಂತೂ ಅಲ್ಲ. ಯಾಕೆ ಒಂದೊಂದು ಕ್ಷಣವೂ ಒಂದೊಂದು ಕರ್ಮ ಮಾಡ್ತಾನೆ. ಒಂದ್ ವೇಳೆ ಒಂದೇ ಕರ್ಮ ಅದೇ ಅನೇಕ ಸಾರಿ ಹುಟ್ಟತ್ತೆ ಅಂತಂದ್ರೆ ಆಗ ಹುಟ್ಟಿದ್ದೇ ಯಾಕೆ ಹುಟ್ಟಬೇಕು ಕ್ರಿಯೆ? ಈಗ ತಿಂತೀವಿ, ಮಲಗ್ತೀವಿ, ಓದ್ತೀವಿ, ಹಾಡ್ತೀವಿ, ಬೇರೆ 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 ಕ್ರಿಯೆ ಇದೆಲ್ಲ. ಇದು ಒಂದೇ ಕೆಲಸ ಅಲ್ಲ. ಇವ್ರು ಹೇಳ್ತಾ ಇರೋದು ಒಂದೇ ಕರ್ಮ ಜಗತ್ನಲ್ಲಿ. ಅದ್ ಹೆಂಗ್ ಸಾಧ್ಯ? ಒಂದೇ ಕರ್ಮ ಅಲ್ಲ. ಅಥವಾ ಒಂದೇ ಕರ್ಮನೇ ಆಗಾಗ ಬೇರೆ ಬೇರೆ ತರ ವೆರೈಟಿ ಆಗಿ ಹುಟ್ಟತ್ತೆ ಅಂದ್ರೆ ಬೇರೆ ಕರ್ಮ ಆಯ್ತು. ಅದು ಒಂದೇ ಅಲ್ಲ. ಅಷ್ಟೇ ಅಲ್ಲ, ಹುಟ್ಟಿದ್ದೇ ಹುಡ್ತಾ ಇದ್ರೆ ವ್ಯರ್ಥ. ಮತ್ತೆ ವಿರಮ್ಯ ವ್ಯಾಪಾರ. ಒಂದ್ಸಲಿ ಕರ್ಮ ಒಂದು ಹುಟ್ಟತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಕರ್ಮ ಹುಟ್ಟತ್ತೆ, ಹೀಗೆಲ್ಲ ಹೇಳ್ಬಾರ್ದು. ಯಾಕೆ ಜಡ ಪದಾರ್ಥಗಳಲ್ಲಿ ವಿರಮ್ಯ ವ್ಯಾಪಾರ ಕೂಡಲ್ಲ. ಅಂದ್ರೆ ನಿಲ್ಸಿ ವ್ಯಾಪಾರ ಮಾಡಲ್ಲ. ಒಮ್ಮೆ ಬಂದ್ರೆ ಎಲ್ಲಾ ಕರ್ಮ ಒಟ್ಟಿಗೆ ಬಂತು. ತಪ್ಪು ಕರ್ಮ ಒಂದು ಕ್ಷಣದಲ್ಲಿ ಒಂದ್ ಮಾಡ್ದ ಬಂತು, ಅದು ಕಾಯ್ತಾ ಕೂಡಲ್ಲ. ಸ್ವಲ್ಪ ಯೋಚನೆ ಮಾಡಿ ಇವ್ನು ತಪ್ಪು ಮಾಡ್ತಾನೋ ಇಲ್ವೋ, ಆಮೇಲೆ ನೋಡೋಣ ಬರ್ತೀನಿ, ಹಾಗೆಲ್ಲ ಇಲ್ಲ. ಕರ್ಮಗಳೆಲ್ಲ ಏನು ಅಂದ್ರೆ ಒಮ್ಮೆ ಮಾಡಿದಾಗ ಅದು ಹುಟ್ಕೊಂಡ್ ಬಿಡುತ್ತೆ, ಮತ್ತೆ ನಾಶ ಆಗೋದು ಅಂತಿಲ್ಲ. ನಾಶ ಆಗ್ಬೇಕು ಅಂದ್ರೆ ಅದಕ್ಕೆ ತಕ್ಕದಾದ ಪ್ರಾಯಶ್ಚಿತ್ತ ಮಾಡ್ಕೊಡ್ಬೇಕು, ಅಲ್ಲಿವರೆಗೂ ನಾಶ ಆಗಲ್ಲ. ಈ ತರ ಎಲ್ಲ ಇದೆ. ಹೀಗೆಲ್ಲ ಬಂದಾಗ ಅಭ್ಯುಪಗಮ್ಯ ಏಕತ್ವಂ ಬಾಧಕಮಾಹ. ಒಂದ್ ವೇಳೆ ಎಲ್ಲಾ ಕರ್ಮಗಳು ಒಂದೇ ಅಂತ ಒಪ್ಪಿದ್ರೆ ಆಗ ಏನ್ ತೊಂದ್ರೆ ಅನ್ನೋದನ್ನ ಈಗ ಬಿಡಿಸ್ತಾರೆ. ಅಶೇಷ ದುಃಖ ವಿಲಯೇ ನೇದಾನೀಂ ಕಾರಣಂ ಯಥಾ ತಥೋತ್ತರಂ ನ ಚೈವ ಸ್ಯಾತ್. ಈಗ ಎಲ್ಲ ಕರ್ಮ ಒಂದೇ ಆದ್ರೆ ಮೋಕ್ಷದ ಹಿಂದೆ ಇರೋ ಕರ್ಮ ಇದೆಯಲ್ಲ, ಅಂದ್ರೆ ಯಾವ ಕರ್ಮಾಚರಣೆ ಮಾಡಿದಾಗ ಮೋಕ್ಷಕ್ಕೆ ಹೋಗ್ತಿರೋ ಅದೇ ಕರ್ಮ ಸಂಸಾರದಲ್ಲೂ ಇತ್ತು. ಯಾಕೆ ನಿಮ್ ಪ್ರಕಾರ ಎಲ್ಲಾ ಕರ್ಮಗಳು ಒಂದೇ. ಈ ಮೊದಲನೇ ಕೆಲಸ ಮಾಡಿದಾಗ ಯಾವ ಕರ್ಮ ಅದು ಪುಣ್ಯನೋ ಪಾಪನೋ ಹುಟ್ಟು. ಪುಣ್ಯ ಅಂತ ತಗೊಂಡಾಗ
ಮೊದಲನೇ ಕ್ರಿಯೆಯಿಂದ ಹುಟ್ಟಿದ ಪುಣ್ಯ ಕೊನೆಯ ಮೋಕ್ಷಕಾಲದಲ್ಲಿ ಹಿಂದಕ್ಕೆ ಅಂದ್ರೆ ಯಾವ ಕರ್ಮ ಆದ ಮೇಲೆ ಮೋಕ್ಷ ಸಿಕ್ಕಿದೆಯೋ ಆ ಕರ್ಮ ಒಂದೇ ಅಂತ ಆದ್ರೆ ಹಾಗಾದ್ರೆ ಯಾಕೆ ಈ ಮೋಕ್ಷ ಆಗಿಲ್ಲ, ಅಥವಾ ಯಾಕೆ ಮೋಕ್ಷ ಆಗ್ಬಾರ್ದು? ಮೋಕ್ಷ ಆಗ್ಬಾರ್ದು ಅಂತ ಆಗಲಿ. ಯಾಕೆಂದ್ರೆ ಕರ್ಮಗಳಲ್ಲಿ ವಿಶೇಷತೆ ಏನಿದೆ, ಅದು ಇದು ಒಂದೇ ಅಂತ ಹೇಳ್ತಾರಲ್ಲ, ಅದನ್ನ ಈಗ ಹೇಳ್ತಾರೆ. ಯಥಾ ಇದಾನೀಂ ಪ್ರಥಮ ಕ್ರಿಯೋತ್ತರ ಕಾಲಂ ಜಾತಂ ಕರ್ಮ. ಈಗ ಮೊದಲನೇ ಕ್ರಿಯೆಯನ್ನ ಮಾಡಿದ ಒಬ್ಬ ವ್ಯಕ್ತಿ, ಅದಾದ ಮೇಲೆ ಒಂದು ಕರ್ಮ ಹುಟ್ಟಿತು. ಈ ಕರ್ಮ ಅಶೇಷ ದುಃಖ ವಿಲಯೇ. ಅಶೇಷ ದುಃಖಗಳಿಲ್ಲದೆ ಇರೋ ಸ್ಥಳ ಯಾವುದು? ಮೋಕ್ಷ ಅಂತ ಅರ್ಥ. ಆ ಮೋಕ್ಷ ಅನ್ನೋದ್ರ ಬದಲು ಅಶೇಷ ದುಃಖ ವಿಲಯ ಅಂತ ಅದಕ್ಕೆ ಇನ್ನೊಂದು ಶಬ್ದ ಹಾಕಿದ್ದಾರೆ. ಅಶೇಷ ಅಂದ್ರೆ ಸಮಗ್ರವಾದ, ಶೇಷ ಅಂದ್ರೆ ಉಳಿಯೋದು, ಚೂರೂ ಉಳಿಯದೆ ದುಃಖಗಳ ವಿಲಯ, ವಿಶೇಷವಾದ ಲಯ, ನಾಶ ಯಾವ ಸ್ಥಳದಲ್ಲಾಗತ್ತೋ ಆ ಸ್ಥಳವನ್ನ ಅಶೇಷ ದುಃಖ ವಿಲಯ ಅಂತ ಕರೀತಾರೆ. ಮೋಕ್ಷ ಅಂತ ಅರ್ಥ. ಆ ಮೋಕ್ಷಕ್ಕೆ ಹೋಗ್ಬಾರ್ದಿತ್ತು ಅವನು. ಮೋಕ್ಷಕ್ಕೆ ಅದು ಕಾರಣ ಅಲ್ವೇ ಅಲ್ಲ ಮೊದಲನೇ ಕರ್ಮ. ಹಾಗಾದ್ರೆ ಯಾವಾಗ ನೀವು ಮೋಕ್ಷಕ್ಕೆ ಹೋಗ್ತಾನೊಂದು ಕರ್ಮ ಮಾಡಿ ಅಂತ ಹೇಳ್ತೀರೋ, ಆ ಕಾಲದಲ್ಲೂ ಅದೇ ಕರ್ಮ ಆದ್ರಿಂದ ಅದು ಮೋಕ್ಷಕ್ಕೆ ಕಾರಣ ಆಗ್ಬಾರ್ದು. ಯಾಕೆ? ಕರ್ಮ ಆದ್ರಿಂದ ಅಲ್ಲ. ಹಾಗಲ್ಲ, ಒಂದೇ ಕರ್ಮ ಆದ್ರೂ ಈಗ ಒಬ್ಬನೇ ದೇವದತ್ತ, ಒಬ್ಬನೇ ಚೈತ್ರ, ಕಾಶಿ ನೋಡ್ದವನ್ ಬೇರೆ, ಈಗ ನೋಡ್ದವನ್ ಬೇರೆ ಅಂತ ಹೇಳ್ತಾರೆ. ದೇಶ ಬೇರೆ ಬೇರೆ ಆಗಿರ್ಬೋದು, ಅದು ದೇಶದಲ್ಲಿರೋ ಭೇದ. ಅದು ದೇಶದಲ್ಲಿ ನೋಡ್ದವನ್ ಒಬ್ನೇ ತಾನೆ, ನೋಡ್ದವನು ಒಬ್ನೇ, ಅವ್ನ್ ಯಾರು ಕಂಡ ಅವನು ಒಬ್ನೇ. ಹೀಗೆ ಕಾಣಿಸ್ಕೊಂಡವನು ಒಬ್ನೇ, ಕಾಣೋನು ಒಬ್ನೇ ಅಂತ ಆದಾಗ ಈ ಭೇದವನ್ನ ದೇಶದಲ್ಲಿ ಹೇಳಿ ಬೇರೆದ್ರಲ್ಲಿ ಹೇಳಿ ಅದೆರಡು ಒಂದೇ ಆಯ್ತಲ್ಲ. ಅಷ್ಟರಲ್ಲೇ ಪಕ್ಷ ಸಪಕ್ಷತ್ವಂ ಯುಜ್ಯತೆ. ಅಂದ್ರೆ ಒಂದೇ ಕರ್ಮ ಆದ್ರೂ ಬೇರೆ ಬೇರೆ ಕಾಲದಲ್ಲಿ ಮಾಡಿದ ಕರ್ಮ ಅಂತ ತಗೊಂಡಾಗ, ಈಗ ಹೇಗೆ ಮೋಕ್ಷದಲ್ಲಿ ಮಾಡಿದ ಕರ್ಮ ಈಗ ಮಾಡಿದ ಕರ್ಮ ಒಂದೇ ಅಲ್ಲ, ಎರಡೆರಡು ಅಂತ ಹೇಗಾಯ್ತು ಒಂದೇ ಅಂತ ಹೇಳ್ತೀರಿ? ಅಂದ್ರೆ ಮೋಕ್ಷ ಬೇರೆ ಆದ್ರಿಂದ ಮೋಕ್ಷದಲ್ಲಿ ಇದು ಮೋಕ್ಷದಲ್ಲಿ ಇದ್ದ ಕರ್ಮ ಒಂದು, ಸಂಸಾರದಲ್ಲಿದ್ದ ಕರ್ಮ ಸಂಸಾರದಲ್ಲಿರೋ ಕರ್ಮ. ಹಾಗಾಗಿ ಸಂಸಾರ ಕರ್ಮ ಅಂತ ಕರೆಯೋದು. ಹೊಸದ ಕರ್ಮ ಒಂದೇ ಆಗ್ಬಹುದು. ಈಗ ಬೆಂಗಳೂರಿನಲ್ಲಿ ಚೈತ್ರ ಇದ್ದ, ಮಂಗಳೂರಿನಲ್ಲಿ ಚೈತ್ರ ಇದ್ದ, ಬೆಂಗಳೂರು ಬೇರೆ ಬೇರೆ ಆದ್ರಿಂದ ಅಲ್ಲಿರೋ ಚೈತ್ರರು ಬೇರೆ ಬೇರೆ ಅಂತಂದ್ರೆ ಆ ಕ್ಷಣದಲ್ಲಿದ್ದಾಗ ಬೆಂಗಳೂರಲ್ಲಿ ಇದ್ದಾನೆ ಅಂತ, ಇಲ್ಲ ಮಂಗಳೂರಲ್ಲೂ ಇದ್ದಾನೆ ಅಂತ ಹೇಳಿಕ್ ಬರುತ್ತೆ. ಯಾಕೆ? ಮಂಗಳೂರು ಬೇರೆ ಬೆಂಗಳೂರು ಬೇರೆ. ಅದು ಚೈತ್ರ ಮಾತ್ರ ಇದೊಂದು ಒಪ್ನೆ, ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ, ಈ ತರ. ಹಾಗೆ ಕರ್ಮವೂ ಕೂಡ ಎರಡೂ ಒಂದೇ, ಆದ್ರೆ ಯಾವ ತರ ವ್ಯತ್ಯಾಸ ಅಂದ್ರೆ ಮೋಕ್ಷ ಕಾಲದಲ್ಲಿರೋ ಕರ್ಮ ಈಗಿಲ್ಲ, ಈಗಿರೋ ಕರ್ಮ ಮೋಕ್ಷ ಕಾಲದಲ್ಲಿಲ್ಲ ಅಂತ ಹೇಳ್ಬೋದು. ಈ ತರ ಅಂತ ಒಂದು ಅಭಿಪ್ರಾಯ. ವಿಪಕ್ಷೇತು ಉತ್ಪತ್ತಿ ಅನಂತರಮೇವ ಮೋಕ್ಷಂ ಸಾಧೇದ ವಿಶೇಷ. ಇನ್ನೊಂದು ಬಾಧಕ ಇದೆ. ಕರ್ಮ ಮಾಡಿದ ಕೂಡಲೇ ಮೋಕ್ಷ ಅಂದ್ರೆ ಅದೇ ಕರ್ಮ ಮೋಕ್ಷ ಕೊಡಿಸುವಂತ ಕರ್ಮ ಯಾವ್ದಿದೆಯೋ ಅದೇ ಮೊದಲ ಕರ್ಮವೂ ಕೂಡ ಆದ್ರಿಂದ ಅದು ಹುಟ್ಟಿದ ಕೂಡಲೇ ನಮಗೆ ಯಾಕೆ ಮೋಕ್ಷ ಸಿಗ್ಬಾರ್ದು? ಅಂದ್ರೆ ಅದು ಯಾವ್ದು ಆಗ್ತಾ ಇಲ್ಲ. ಹಾಗಾದ್ರೆ ನಾವೇನ್ ಒಪ್ಬೇಕು? ನಾವು ಪ್ರತಿ ಕ್ಷಣ ಏನೇನು ಕ್ರಿಯೆಗಳನ್ನ ಮಾಡ್ತೀವಿ ಅದರಿಂದ ಒಂದು ಕರ್ಮ ಹುಟ್ಟತ್ತೆ. ಅದು ಒಂದಲ್ಲ ಎರಡಲ್ಲ, ಅನಂತ ಪಟ್ಟು ಕರ್ಮ. ಆ ಎಲ್ಲ ಕರ್ಮಗಳನ್ನ ನಾವು ಪರಿಹರಿಸ್ಕೊಳ್ಬೇಕು. ಅದರಲ್ಲೂ ಪ್ರಾರಬ್ಧ ಇರುತ್ತೆ, ಅಪ್ರಾರಬ್ಧ ಇದೆ, ಅನಭೀಷ್ಟ ಪುಣ್ಯ, ಅಭೀಷ್ಟ ಪುಣ್ಯ, ಹೀಗೆ ಬೇಕಾದಷ್ಟು ವೆರೈಟಿ ಇದೆ. ಅದನ್ನೆಲ್ಲ ನಾವು 4ನೇ ಅಧ್ಯಾಯದ ಮೊದಲನೇ ಪಾಠದಲ್ಲಿ ನೋಡ್ತೀವಿ. ಮತ್ತೆ ಅದ್ರ ಕೊನೆಗೊಂದು ಸೂತ್ರ ಬರುತ್ತೆ. ಆ ಸೂತ್ರದಲ್ಲಿ ಪುಣ್ಯ ಎಷ್ಟು ತರ ಇದೆ, ಪಾಪ ಎಷ್ಟು ತರ ಇದೆ ಅಂತ ಎಲ್ಲದರ ವಿವರಣೆ ಅಲ್ಲಿ ಕೊಡ್ತಾ, ಅಲ್ಲಿ ಟಿಪ್ಪಣಿಗಳಲ್ಲೂ ವಿಚಾರ ಮಾಡಿದ್ದಾರೆ. ಅಲ್ಲಿ ವಿಶೇಷವಾಗಿ ನೋಡೋಣ. ಅಂತೂ ಇಲ್ಲಿ ಸದ್ಯಕ್ಕೆ ಏನ್ ಚರ್ಚೆ? ಜೈನರಿಗೆ ಆಕ್ಷೇಪ ಮಾಡಿತ್ತು, ನೀವು ಒಂದೇ ಕರ್ಮ ಒಪ್ತಿರೋ ಸಾಕಷ್ಟು ಕರ್ಮ ಒಪ್ತಿರೋ, ಒಂದೇ ಅಂತ ಒಪ್ಪಿದ್ರೆ ಇಷ್ಟಿಷ್ಟೆಲ್ಲ ಸಮಸ್ಯೆ ಉಂಟು ಅಂತ ಇಲ್ಲಿವರೆಗೆ ತೋರಿಸಿದ್ದಾರೆ. ಮುಂದೆ ಈ ಟಿಪ್ಪಣಿಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ವಿಶಿಷ್ಟ ಮಿತಿ ಇಲ್ಲ. ಇಲ್ಲಿ ಏನ್ ಹೇಳಿದ್ದು? ಜೈನ ಮತದಲ್ಲಿ ಒಂದು ವಿಶಿಷ್ಟವಾದ ಕರ್ಮ ಮೋಕ್ಷಕ್ಕೆ ಕಾರಣ. ಏನ್ ಕರ್ಮದಲ್ಲೆಲ್ಲ ವಿಶಿಷ್ಟತೆ ಹೇಗ್ ಬರುತ್ತೆ? ಜಡದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? 10 ಕಲ್ ತಗೊಂಬಂದ್ರೆ ಕಲ್ಲಲ್ಲಿ ಏನ್ ವ್ಯತ್ಯಾಸ ಇರುತ್ತೆ? ಅದ್ ನೋಡ್ಲಿಕ್ಕೆ ಬೇರೆ ತರ ಇರುತ್ತೆ, ಇದ್ ನೋಡ್ಲಿಕ್ಕೆ ಬೇರೆ ಇರುತ್ತೆ. ಇಷ್ಟು ಬಿಟ್ರೆ ತುಂಡಾಗಿರುತ್ತೆ, ಅಷ್ಟು ಬಿಟ್ರೆ ಇನ್ನು ವಿಶೇಷವಾದ ಒಂದು ವ್ಯತ್ಯಾಸ ಅಂತ ಏನಿಲ್ಲ. ಆದ್ರಿಂದ ಈ ಕಲ್ ತುಂಬಾ ವಿಶಿಷ್ಟವಾದದ್ದು, ಈ ಕಲ್ ತುಂಬಾ ವಿಶಿಷ್ಟವಾದ ಹೇಗೆ ಹೇಳ್ತೀರಿ? ಒಂದು ವ್ಯತ್ಯಾಸ ಹೇಳ್ಬೇಕು ಅಂದ್ರೆ ವಿಶಿಷ್ಟವಾದ ಧರ್ಮ ಬೇಕಲ್ವಾ? ಅಂದ್ರೆ ಹೌದು, ನಿವೃತ್ತ ಕರ್ಮ ಅಂತ ಅರ್ಥ. ಇದೆಲ್ಲ ವಿಶಿಷ್ಟವಾದ ಕರ್ಮ ಅಂದ್ರೆ ನಿವೃತ್ತ ಕರ್ಮ, ನಿಷ್ಕಾಮ ಕರ್ಮ ಅಂತ ಅರ್ಥ. ನಿಷ್ಕಾಮ ಕರ್ಮದಿಂದಾಗಿ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇಲ್ಲಿ ಜೈನ ಮತದ ಒಂದು ಅನುವಾದವನ್ನ ಮಾಡಿದ್ರು. ಆದ್ರೆ ನಿಷ್ಕಾಮ ಕರ್ಮವು ಕೂಡ ಮೋಕ್ಷಕ್ಕೆ ಕಾರಣ ಅಲ್ಲ. ಯಾಕೆ ಅಂದ್ರೆ ಅದು ಒಂದು ಜಡ ಪದಾರ್ಥ, ಘಟದಂತೆ. ಅದರಿಂದನೂ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು. ಇನ್ನು ಕಿಂ ಆಮೋಕ್ಷ ಪ್ರಾಪ್ತೆ, ಆಮೋಕ್ಷ ಪ್ರಾಪ್ತೆ ಅಂತ ಒಂದು ಮಾತು ಬಂದಿದೆ. ಅಂದ್ರೆ ಮೋಕ್ಷ ಸಿಗುವವರೆಗೆ
ಕರ್ಮಗಳನ್ನ ಏನ್ ಮಾಡ್ತೀರಿ ಅದು ಒಂದೇನೋ ಅನೇಕನೋ ಬೇಕಾದಷ್ಟು ಅಂತ ಪ್ರಶ್ನೆ. ಇಲ್ಲಿ ಆ ಮೋಕ್ಷ ಪ್ರಾಪ್ತಿಯಲ್ಲಿ ಆ ಅಂತ ಶಬ್ದ ಬರ್ತಿದೆ. ಈ ಆ ಶಬ್ದಕ್ಕೆ ಎರಡು ಅರ್ಥ ಇದೆ ವಸ್ತುತಃ ಶಾಸ್ತ್ರದಲ್ಲಿ. ಒಂದು ಮರ್ಯಾದ ಅಂತ ಕರೀತಾರೆ, ಮತ್ತೊಂದು ಅಭಿವಿಧಿ ಅಂತ ಕರೀತಾರೆ. ಈಗ ಚಿಕ್ಕ ಮಕ್ಕಳ ತನಕ ದೇವರಲ್ಲಿ ಭಕ್ತಿ ಇರಬೇಕು ಅಂದ್ರೆ ಅರ್ಥ. ಚಿಕ್ಕ ಮಕ್ಕಳನ್ನು ಸೇರಿಸ್ಕೊಳ್ಬೇಕಾ, ಚಿಕ್ಕ ಮಕ್ಕಳನ್ನು ಬಿಟ್ಟು ಬೇರೆಯವ್ರನ್ನ ತಗೊಳ್ಬೇಕಾ? ಚಿಕ್ಕ ಮಕ್ಕಳ ತನಕ ಭಗವಂತನಲ್ಲಿ ಭಕ್ತಿ ಇರ್ಬೇಕು ಅಂದ್ರೆ ಅರ್ಥ. ಚಿಕ್ಕ ಮಕ್ಕಳನ್ನೂ ಸೇರಿಸ್ಕೊಂಡು ಅವ್ರಿಗೂ ದೇವರ ಮೇಲೆ ಶ್ರದ್ಧಾ ಭಕ್ತಿ ಇರ್ಬೇಕು, ಬೇರೆಯವ್ರಿಗೂ ದೇವರ ಮೇಲೆ ಶ್ರದ್ಧಾ ಭಕ್ತಿ ಇರ್ಬೇಕು. ಆ ಬಾಲಂ ಹರಿಭಕ್ತಿ ಅಂತ ಸಂಸ್ಕೃತದಲ್ಲಿ ಪ್ರಯೋಗ. ಚಿಕ್ಕ ಬಾಲಕರವರೆಗೆ ಹರಿಭಕ್ತಿ, ಬಾಲಕರನ್ನ ಬಿಟ್ಟು ಅಂತಲ್ಲ. ಕೆಲವು ಕಡೆ ಹಾಗಾಗಲ್ಲ. ಆ ಮುಕ್ತಿ ಸಂಸಾರ ಅಂತ ಒಂದು ಶಬ್ದ ಇದೆ. ಸಂಸಾರ ಎಲ್ಲಿವರೆಗೆ? ಮುಕ್ತಿಯ ತನಕ ಸಂಸಾರ. ಅಂದ್ರೆ ಮುಕ್ತಿಯಲ್ಲಿ ಸಂಸಾರ ಇರಲ್ಲ, ಅಂದ್ರೆ ಮುಕ್ತಿಯ ತನಕ. ಮುಕ್ತಿಯನ್ನು ಬಿಟ್ಬಿಡ್ಬೇಕು ಅಂತ ಅರ್ಥ. ಮುಕ್ತಿಯ ತನಕ ಸಂಸಾರ ಅಂದ್ರೆ ಮುಕ್ತಿಯನ್ನು ಬಿಟ್ಟು ಸಂಸಾರ ಅಂತ ಅರ್ಥ. ಹಾಗೆ ಆ ಬಾಲಂ ಹರಿಭಕ್ತಿ ಅಂದ್ರೆ ಬಾಲಕರನ್ನ ಬಿಟ್ಟು ಹರಿಭಕ್ತಿ ಅಂತ ಅರ್ಥ ಮಾಡ್ಬಾರ್ದು. ಒಂದು ಕಡೆ ಅದನ್ನು ತಗೊಂಡ್ಬಿಡ್ಬೇಕು. ಈಗ ಆ ಸಮುದ್ರದವರೆಗೆ ನಾನು ಹೋದೆ ಅಂದ್ರೆ ಸಮುದ್ರದವರೆಗೆ ಹೋದೆ ಅಂದ್ರೆ ಹತ್ರಕ್ಕೆ ಹೋದ್ಯಾ, ಸಮುದ್ರದಲ್ಲೂ ಇದ್ಯಾ ಗೊತ್ತಾಗಲ್ಲ. ಅದನ್ನ ನೋಡ್ಕೊಂಡು ಅರ್ಥ ಮಾಡ್ಬೇಕು. ಅದೇ ರೀತಿ ಆ ಮೋಕ್ಷ ಪ್ರಾಪ್ತಿ ಅಂದ್ರೆ ಮೋಕ್ಷ ಸಿಕ್ಕಾದ ಮೇಲೂ ಅಥವಾ ಮೋಕ್ಷ ಸಿಗುವ ಮುಂಚಿನ ತನಕನೋ ಏನು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದ್ರಲ್ಲಿ ಒಂದು ಅಪವಿಷ್ಟು ಸಂಸಾರ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಈ ವಿಷಯ ಬಂತು ಅಂದ್ರೆ ಇಲ್ಲೊಂದು ವ್ಯಾಕರಣ ಚರ್ಚೆ ಬಂತು. ಆ ಮೋಕ್ಷ ಪ್ರಾಪ್ತಿ ಅಂತ ಹೇಗಾಯ್ತು ಇಲ್ಲಿ? ಅದಾಗಲ್ಲ, ಆ ಮೋಕ್ಷ ಪ್ರಾಪ್ತಿ ಅಂತ ಆಗ್ಬೇಕಲ್ವಾ ಅಂತ ಪ್ರಶ್ನೆ ಮಾಡ್ಕೊಂಡು, ಇಲ್ಲ ಆ ಮೋಕ್ಷ ಪ್ರಾಪ್ತಿ ಅಂತ ಬಿಡಿಸಿ ಹೇಳ್ಕೊಂಡಾಗ ಏನು ಸಮಸ್ಯೆ ಇಲ್ಲ ಅಂತ ಅದಕ್ಕೆ ಪರಿಹಾರವನ್ನು ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಒಂದು ಟಿಪ್ಪಣಿ ಇದೆ, ಆ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದುವರೆಗೆ ಈ ಎಲ್ಲ ಕರ್ಮಗಳ ಒಂದು ವಿಚಾರದಿಂದ ಏನ್ ಗೊತ್ತಾಯ್ತು ಅಂದ್ರೆ, ಪ್ರತಿಯೊಬ್ಬರು ಮಾಡುವಂತಹ ಕರ್ಮಗಳು ನಿವೃತ್ತ ಕರ್ಮ ಆಗ್ಲಿ ಪ್ರವೃತ್ತ ಕರ್ಮ ಆಗ್ಲಿ ಅದು ಯಾವತ್ತೂ ಕೂಡ ಅನೇಕವೇ. ಅನೇಕ ಕ್ರಿಯೆಗಳಿಂದ ಉಂಟಾದ ಕರ್ಮವೂ ಕೂಡ ಅನೇಕವಾಗಿರುತ್ತೆ. ಅದು ಒಂದು ಅಂತ ಹೇಳಿಕ್ ಬರಲ್ಲ. ಮತ್ತೆ ಚರಮ ಕ್ರಿಯೆ, ಕೊನೆಗೆ ಮಾಡುವಂತಹ ಕ್ರಿಯೆಗೂ ಮೊದಲು ಮಾಡುವಂತಹ ಕ್ರಿಯೆಗೆ ವ್ಯತ್ಯಾಸ ಇದೆ ಅಂತಂದ್ರೆ ಆ ವ್ಯತ್ಯಾಸವನ್ನು ನೀವು ತೋರಿಸ್ಲಿಕ್ಕೆ ಬರಲ್ಲ. ಇಷ್ಟೆಲ್ಲ ಹೇಳ್ತಾ ಬಂದ್ರು. ಇನ್ನು ಮುಂದಕ್ಕೆ ಹೋಗೋಣ. 163ನೇ ಸುಧಾಮೂಲ. ಇಲ್ಲಿ ಹಿಂದೆ ಈ ವ್ಯಾಖ್ಯಾನದಲ್ಲೆಲ್ಲ ಏನ್ ವಿಚಾರ ಮಾಡಿದ್ರೆ ಒಂದು ಉಪಾಧಿ ದೋಷ ಅಂತ ಕೊಡ್ತಾರೆ. ಆ ಉಪಾಧಿ ದೋಷವನ್ನ ಮುಂದೆ ಇನ್ನೊಮ್ಮೆ ವಿಸ್ತಾರವಾಗಿ ನೋಡೋಣ. ಯಾಕಂದ್ರೆ ಈ ಟಿಪ್ಪಣಿಗಳಲ್ಲಿ ಏನಾಗುತ್ತೆ, ಈ ಅನುಮಾನಗಳನ್ನು ಜಾಸ್ತಿ ಹೇಳಿ ಅನುಮಾನದ ಪ್ರಕ್ರಿಯೆಗಳನ್ನು ಜಾಸ್ತಿ ಹೇಳ್ತಾರೆ. ನಮ್ಗೆ ಅದು ಪರಿಚಯ ಆಗೋದು ವಿಶೇಷವಾಗಿ 2ನೇ ಅಧ್ಯಾಯದಲ್ಲಿ. ಅದನ್ನ ನೋಡಿದಾಗ ಮತ್ತೆ ಇದೆಲ್ಲ ನಮ್ಗೆ ಅನುಕೂಲವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಇಲ್ಲೊಂದು ಅನುಮಾನವನ್ನು ಕೊಟ್ಟಿದ್ದಾರೆ ವಸ್ತುತಃ ಶ್ರೀನಿವಾಸ ತೀರ್ಥರ ಟಿಪ್ಪಣಿಲಿ. ಉತ್ತರಕಾಲೀನಂ ಕರ್ಮ ಅಪರ ಪರ್ಯಾಯಂ ಅದೃಷ್ಟಂ ನ ಮೋಕ್ಷ ಸಾಧನಂ ಕರ್ಮತ್ವಾದ್ ಅದೃಷ್ಟತ್ವಾದ್ ಪೂರ್ವಾದೃಷ್ಟವದ್. ನಮ್ಮ ಪ್ರತಿಯೊಂದು ಪುಣ್ಯಗಳು ನಮ್ಮ ಮೋಕ್ಷ ತಂದು ಕೊಡ್ತಾ ಇಲ್ಲ, ಮತ್ತೆ ಕೊನೆಯ ಪುಣ್ಯ ಹೇಗ್ ಮೋಕ್ಷ ತಂದು ಕೊಡುತ್ತೆ ಅಂತ ಪ್ರಶ್ನೆ. ಅಂದ್ರೆ ಒಂದಕ್ಕೊಂದು ಶಕ್ತಿ ಇದಾದ್ಮೇಲೆ ಅದೇ ಜಾತಿ ಇರೋದಕ್ಕೆ ಇದೊಂದಕ್ಕೆ ಹೇಗ್ ಶಕ್ತಿಯನ್ನು ಒಪ್ತೀರಿ? ಎಲ್ರೂ ಮನುಷ್ಯರು, ಒಬ್ಬ ಮನುಷ್ಯ ಬುದ್ಧಿವಂತ ಇನ್ನೆಲ್ರು ಬುದ್ಧಿವಂತರು ಅಂತ ಒಪ್ತಿರೋ ಇಲ್ವೋ? ಇಲ್ಲ ಹಾಗೆ ಒಪ್ಲಿಕ್ ಬರಲ್ಲ. ಬುದ್ಧಿವಂತಿಕೆ ಒಬ್ಬೊಬ್ಬರಲ್ಲೂ ಒಂದೊಂಥರ, ಒಬ್ರು ಅಷ್ಟೊಂದು ಬುದ್ಧಿವಂತ ಅಲ್ಲದೆ ಇರಬಹುದು. ಇದೆಲ್ಲ ಇದೆಯಲ್ಲ ಅನುಭವಕ್ಕೆ, ಅದನ್ನ ಒಪ್ಪಲ್ಲ ಅವನು. ಕರ್ಮ ಅಂದ್ರೆ ಎಲ್ಲ ಒಂದೇ ತರ ಅನ್ಬಿಡ್ತಾನೆ. ಅದ್ ಹೇಗೆ ಮನುಷ್ಯ ಅಂದ್ರೆ ಎಲ್ಲ ಒಂದೇ ತರ ಇರ್ತಾರ? ಅದರಿಂದ ಯುಕ್ತಿಯನ್ನ ಕೊಡ್ಬೇಕಾದ್ರೂ ಸರಿ ಯೋಚನೆ ಮಾಡಿ ಕೊಡಲ್ಲ. ಅದು ಗಾಬರಿ ಆಗತ್ತೆ ಕೇಳಿದ ತಕ್ಷಣ ಹೌದಲ್ವಾ ಅಂತ. ಅದು ವಸ್ತುದ ಸರಿ ಇಲ್ಲ ಆ ಪೂರ್ವ ಪಕ್ಷ ಹೇಳುವಂತ ಪ್ರತಿಯೊಂದು ಮಾತುಗಳು. ಇದಾದ್ಮೇಲೆ ಇಲ್ಲಿ ನಿವೃತ್ತ ಕರ್ಮೇತರತ್ವಂ ಅಚೇತನತ್ವ ಅನುಮಾನೇ ಉಪಾಧಿ ಅಂತ ಒಂದು ಉಪಾಧಿ ದೋಷವನ್ನ ಕೊಟ್ಟು ಅದನ್ನ ಸಮಾನಾಂತರದಲ್ಲೇ ನೋಡೋಣ ಇಲ್ಲೇ ಪುನಃ. ಈಗ ದ್ವಿತೀಯ ಬಾಧಕಂ ಪ್ರಮಾಣಂ ಅಂತ ಹೇಳಿದ್ವಿ. ಅಂದ್ರೆ ಕರ್ಮ ಮಾಡೋದ್ ನಾವೆಲ್ಲ ಅನೇಕವಾದ ಕರ್ಮ ಅಂತ ಹೇಳಿದ್ರೆ ಆಗ ಪ್ರಶ್ನೆ ಮಾಡ್ತಾರೆ. ಅಶೇಷ ದುಃಖವಿಲ್ಲದೆ ಅಂತ ಹೇಳ್ತಾರೆ. ಏನರ್ಥ? ಅತ್ರ ಇದಾನೀಮಿತಿ ಇದಾನೀಂತನಿ ಕರ್ಮ ವ್ಯಕ್ತಿ ಉಚ್ಯತೆ ಉತ್ತರಮಿತಿ ಅಂತಿಮ ಅನ್ಯತ್ ಸಮಾನಂ. ಅಂದ್ರೆ ಅನಂತ ಕರ್ಮಗಳು ಅಂತಂದ್ರೆ ಇದೇ ಕೊನೆ ಕರ್ಮ, ಇದು ಕೊನೆಯದಲ್ಲ ಹೇಗ್ ಗೊತ್ತಾಗುತ್ತೆ? ಈಗ ನೀವೇಂತೀರಿ, ಕರ್ಮ ನಾವು ಬೇಕಾದಷ್ಟು ಮಾಡ್ತೀವಿ, ಅದ್ರಲ್ಲಿ ಕೊನೆಗೆ ಒಂದು ಕರ್ಮಾಚರಣೆ ಮಾಡ್ತೀವಿ. ಆ ಕರ್ಮಾಚರಣೆ ಮಾಡಿದ ಕೂಡಲೇ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿದ್ವಿ. ಅದ ಕರ್ಮ ಕಣ್ಣಿ ಹಿಡಿಯೋದು ಹೇಗೆ? ಇದು ಕೊನೆಯದು, ಇದು ಮೊದಲನೇದು, ಇದು ಮಧ್ಯದ್ದು, ಸಾವಿರಾರು ಕರ್ಮ ಪ್ರತಿನಿತ್ಯ ಮಾಡ್ತಾ ಇರ್ತೀವಿ. ಅಂದ್ಮೇಲೆ ಕಣ್ಣಿ ಹಿಡಿಯೋದು ಹೇಗೆ? ಆಗಲ್ವಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ನಚ ಅಂತಿಮ ಕರ್ಮ ವ್ಯತಿರಿಕ್ತಾರಾಮ್ ಕರ್ಮಾಣ ಮೋಕ್ಷ ಸಾಧನ ಅಷ್ಟೇ. ಅಷ್ಟೇ ಅಲ್ದೇನೆ ಈ ಕೊನೆಯ ಕರ್ಮ ಅಂತ ನೀವು ತಿಳ್ಕೊಳ್ಬೇಕು. ಯಾಕೆಂದ್ರೆ ಇರೋ ಕರ್ಮಗಳೆಲ್ಲ
ಅದು ನಿಮ್ಗೆ ಮೋಕ್ಷ ತಂದು ಕೊಡ್ತಾ ಇಲ್ಲ. ನಾವು ಪ್ರತಿನಿತ್ಯ ಎಷ್ಟು ಕರ್ಮಗಳನ್ನ ಮಾಡ್ತೇವಿ? ಸತ್ಕರ್ಮಗಳು ಬೇಕಾದಷ್ಟನ್ನ ಮಾಡ್ತಾ ಇರ್ತೇವಿ ಮನುಷ್ಯರೆಲ್ಲ, ಸಾತ್ವಿಕರು. ಆದ್ರೆ ಅಷ್ಟು ಮಾಡಿದ್ರು ಮೋಕ್ಷ ಸಿಕ್ಕಿದ್ಯಾ? ಇಲ್ಲ, ಇಲ್ಲ, ಮೋಕ್ಷ ಸಿಕ್ಕಿಲ್ಲ ಖಂಡಿತ. ಯಾಕೆ ಎಷ್ಟೊಂದು ಕರ್ಮಾಚರಣೆ ಮಾಡಿದ್ರು ಇಲ್ಲೇ ಇದಾರಲ್ಲ ಸಂಸಾರದಲ್ಲಿ, ಅದೇ ಪ್ರಮಾಣ. ಹಾಗಾದ್ರೆ ಅಂತಿಮ ಕರ್ಮಕ್ಕೆ ಮಾತ್ರ ಶಕ್ತಿ. ಕೊನೇ ಒಂದು ಕರ್ಮ ಇದೆ, ಆ ಕರ್ಮದಿಂದಾಗಿ ಅವನು ಮೋಕ್ಷಕ್ಕೆ ಹೋಗ್ಬಹುದು. ಹಾಗಾದ್ರೆ ಹಿಂದಿನ ಕರ್ಮದಿಂದ ಯಾಕೆ ಮೋಕ್ಷಕ್ಕೆ ಹೋಗ್ಲಿಲ್ಲ ಇದುವರೆಗೂ? ಅದ್ ಹಾಗಲ್ಲ. ಅದ್ ಹೇಗೆ ಅಂದ್ರೆ, ಒಂದು ವಿಷಯವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದೇ ಸಲ ಕಣ್ಬಿಟ್ಟು ನೋಡಿದ್ರೆ ಅರ್ಥ ಆಗಲ್ಲ. ಈಗ ಎಲ್ಲೋ ದೂರದಲ್ಲಿ ವಸ್ತು ಇರುತ್ತೆ, ಅದ್ರ ಬಗ್ಗೆ ಏನಿದು ಏನೋ ಒಂದ್ ನಿಂತಿದೆಯಲ್ಲ ಕಂಬತ್ತರ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಹತ್ರಕ್ಕೆ ಹೋದಾಗ ಏನೋ ರೆಂಬೆ ಕೊಂಬೆ ತರ ಕಾಣಿಸ್ತೆ. ಕೊನೆಗೆ ಹೋದಾಗ ಗೊತ್ತಾಯ್ತು ಅವ್ನು ಉದ್ದದ ಮನುಷ್ಯ ಅಂತ, ಹಾಗೆ ನಿಂತ್ಕೊಂಡಿದ್ದ. ನಾವ್ ಎಷ್ಟು ಸಲ ಹತ್ರಕ್ ಹೋಗಿ ಹೋಗಿ ಪರೀಕ್ಷೆ ಮಾಡ್ತಾ ಇರ್ತೀವೋ, ಪರೀಕ್ಷೆ ಮಾಡಿದಷ್ಟು ನಮಗೆ ಸ್ಫುಟತೆ ಅದರಲ್ಲಿ ಸಿಗತ್ತೆ, ಸ್ಪಷ್ಟತೆ ಸಿಗತ್ತೆ. ಅಂದ್ರೆ ಕೊನೆಗೆ ನಾವೇನ್ ದರ್ಶನ ಮಾಡ್ತೀವಿ ಅದೇ ಪ್ರಮಾಣ. ಮೊದಲು ಒಂದು 10 ಬಾರಿ ನೋಡಿರ್ತೀವಿ, ಸರಿಯಾಗಿ ಆಗಿರಲ್ಲ. ಒಂದು 10 ಬಾರಿ ನೋಡಿ, ಒಂದು 26 ಎಲ್ಲ ಸರಿ ಆಗಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಹಾಗಾದ್ರೆ ಕೊನೆಗ್ಲೂ ನೋಡಿದ್ದು ಹೌದು, ಮೊದಲು ನೋಡಿದ್ದು ಹೌದು. ನಾವೇ ಮನೆಗಳಿಗೆ ಯಾರೋ ಒಬ್ರು ಬರ್ತಾರೆ, ಒಂದೊಂದ್ಸಲಿ ವರ್ಷಕ್ಕೊಮ್ಮೆ ನೋಡಿದ್ರೆ ನಮಗೂ ಮರ್ಚ್ ಹೋಗ್ಬಿಡುತ್ತೆ. ಆದ್ರೆ 5-6 ಸಲಿ 7-8 ಸಲಿ ಮನೆಗ್ ಬಂದು ಹೋಗ್ತಾ ಇದ್ರೆ ಏನಾಗುತ್ತೆ? ಮೊದಲನೇ ಸಲಿ ನೋಡಿದಾಗ ಏನ್ ಗುರುತಿತ್ತು, ಆ ಗುರುತು ಕೊನೆಗ್ ಬರ್ಬೇಕಾದ್ರೆ ಸುಮಾರು ಸಲಿ ಆದಾಗ ಚೆನ್ನಾಗಿರುತ್ತೆ, ಮರೆಯೋದೇ ಇಲ್ಲ. ಅದೇ ತರ ಕರ್ಮಗಳಲ್ಲಿ ಬಹಳ ವ್ಯತ್ಯಾಸ ಇದೆ. ಮೊದಲನೇ ಕರ್ಮಕ್ಕೂ ಮೋಕ್ಷ ಸಿಗಬೇಕಾದ್ರೆ ಮಾಡುವಂತಹ ಕೊನೆ ಕರ್ಮಕ್ಕೂ ವ್ಯತ್ಯಾಸ ಇದೆಯಲ್ವಾ? ನಚ ಪೂರ್ವ ಸಹಕೃತಸ್ಯ ಅಂತಿಮಸ್ಯ ಕರ್ಮಣ. ಅಷ್ಟೇ ಅಲ್ದ ಕೊನೆ ಕರ್ಮಕ್ಕೆ ಏನ್ ಶಕ್ತಿ ಹೇಗ್ ಬಂತು ಅಂದ್ರೆ, ಮೊದಲು ಕರ್ಮಗಳೇನೇನಿತ್ತು ಅದನ್ನೆಲ್ಲ ಮಾಡಿ 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 ಆ ಕೊನೆ ಕರ್ಮಕ್ಕೆ ಒಂದು ಶಕ್ತಿಯನ್ನ ಕೊಡ್ತು. ಹೇಗಂದ್ರೆ ಚಿಕ್ಕ ವಯಸ್ಸಿನಿಂದ ಓದ್ತಾ ಇರ್ತಾರೆ, ಚಿಕ್ಕ ವಯಸ್ಸಿಂದ ಓದಿದಾಗ ಸರಿಯಾಗಿ ಫಲ ಸಿಕ್ಕಿರಲ್ಲ. ಒಂದ್ ದೊಡ್ಡ ವಯಸ್ಸು ಬಂದಾಗ ಒಟ್ಟಿಗೆ ಫಲ ಸಿಗತ್ತೆ. ಯಾಕೆ ಸಿಗತ್ತೆ? ಆಗ ಓದಿದ್ರ ಹೊಸದ ಚಿಕ್ಕ ವಯಸ್ಸಿಂದ ಓದಿದ್ದಕ್ಕೆ ಆ ದೊಡ್ಡ ವಯಸ್ಸಿನಲ್ಲಿ ಓದಿದಾಗ ಚೆನ್ನಾಗಿ ಹಿಡಿತು ತಲೆಗೆ, ಅದರಿಂದ ಅನುಕೂಲ ಆಯ್ತು. ಅದೇ ತರ ಮೊದಲು ಮಾಡಿದ ಕರ್ಮಗಳೆಲ್ಲ ಚಿಕ್ಕ ಈ ಕರ್ಮಗಳು ಚಿಕ್ಕ ವಯಸ್ಸಲ್ಲಿ ಮಾಡಿದ ಕರ್ಮಗಳ ತರ ಕೊನೆಗೆ ಏನಾಯ್ತು, ಆ ಕರ್ಮ ಪರಿಪಕ್ವ ಆಗಿ ಇನ್ನೊಂದು ಕರ್ಮವನ್ನು ತಂದುಕೊಟ್ಟು ಅದರಿಂದ ಮೋಕ್ಷವನ್ನು ತಂದುಕೊಡುತ್ತೆ. ಅಂದ್ರೆ ಯತ್ತ ಭಾವೇನ ಅನಿಯತ ಕಾರಣಕತ್ವ ಆಗುತ್ತೆ ಅಲ್ಲ. ಇಷ್ಟು ಕರ್ಮದಿಂದ ಕೂಡಿದ ಕೊನೆ ಒಂದು ಕರ್ಮ ಮೋಕ್ಷ ಕೊಡುತ್ತೆ. ಎಲ್ಲಿ ಹೇಳಿದಿರಿ ಇಷ್ಟು ಕರ್ಮ ಅಂದ್ರೆ ಎಲ್ಲಿಂದ ತಗೊಂಡ್ಬರೋಣ ಈಗ? ಯಾಕೆಂದ್ರೆ ನಹಿ ಜ್ಞಾನೋದಯ ಅನಂತರಂ ಯಥಾ ಏವ ಕಾಲೇನ ಎಂತೇವ ಕರ್ಮಾಣಿ ಕೃತ್ವಾ ಅಪವೃಚ್ಯತೆ ಪ್ರಮಾಣವಾನ್. ಯಾರು ಹೀಗೆ ಹೇಳಿಲ್ಲ. ಏನಂತ? ಒಬ್ಬ ಅಪರೋಕ್ಷ ಜ್ಞಾನಿ ಒಂದಿಷ್ಟು ಕಾಲದವರೆಗೆ ಕರ್ಮಗಳನ್ನ ಮಾಡ್ತಾನೆ ಅಂದ್ರೆ ಆ ಕರ್ಮಗಳಾದ ಮೇಲೆ ತಾನು ಅಪವ್ರಜ್ಯತೆ ಮೋಕ್ಷಕ್ಕೆ ಹೋಗ್ತಾನೆ. ಈ ತರ ನಿಯಮ ಎಲ್ಲಾ ರೀತಿಯ ಇಷ್ಟು ಕರ್ಮ ಮಾಡಿದ್ರೆ ಸಾಕು, ಇಷ್ಟು ಅಂದ್ರೆ 1000 ಕರ್ಮ, 10,000 ಕರ್ಮ, 1,00,000 ಕರ್ಮ ಇಷ್ಟು ಮಾಡಿದ್ರೆ ಅವ್ನು ಮೋಕ್ಷಕ್ಕೆ ಹೋಗ್ತಾನೆ. ಎಲ್ಲಿದೆ ಹೀಗೆ? ಆತರ ಹೇಳಿಕ್ ಬರಲ್ಲ. ಯಾಕೆಂದ್ರೆ ಪ್ರಮಾಣ ಇಲ್ಲ. ನಚ ಜೈನೈಹಿ ಇಷ್ಯತೆ. ಅಷ್ಟೇ ಅಲ್ಲದೆ ಜೈನರು ಈ ಮಾತನ್ನು ಒಪ್ಪಲ್ಲ. ನಾವು ಸುಮ್ಮನೆ ಆಕ್ಷೇಪ ಮಾಡಿದ ಹೊರತು ಜೈನರು ಇದನ್ನು ಒಪ್ಪಲ್ಲ. ಇಷ್ಟೇ ಕಾಲದಲ್ಲಿ ಕರ್ಮಗಳಿಂದ ಮಾಡಿದಾಗ ಅವನು ಫಲವನ್ನ ಪಡಿತಾನೆ ಅಂತ. ಯಾಕೆ ಅಂದ್ರೆ ಜಿನಾನಾಂ ವಿಷಮ ಕಾಲತ್ವ ಅಭ್ಯುಪಗಮಾತ್. ಜೈನ ಮತದಲ್ಲಿ ವಿಷಮ ಕಾಲವಾದದ್ದನ್ನ ಒಪ್ಪಿದ್ದಾರೆ. ಏನ್ ವಿಷಮ ಕಾಲವನ್ನು ಒಪ್ಪಿರೋದು ಅಂದ್ರೆ, ಎಲ್ರಿಗೂ ಒಮ್ಮೆನೆ ಮೋಕ್ಷ ಆಗಲ್ಲ. ಅವ್ರ ಮತದಲ್ಲಿ ಹಾಗಿಲ್ಲ. ಈಗ ನಮ್ಮ ಸಿದ್ಧಾಂತದಲ್ಲೇನು, ಯಾರು ಏನೇ ಸಾಧನೆ ಮಾಡಿದ್ರು ಕೊನೆಗೆ ಬ್ರಹ್ಮದೇವರ ಹತ್ರ ಉಪದೇಶ ಪಡ್ಕೊಂಡೆ ಕೊನೆಗೆ ವಿರಜಾ ನದಿಯಲ್ಲಿ ಮುಳುಗಿ ಕೊನೆಗೆ ಮೋಕ್ಷಕ್ಕೆ ಹೋಗ್ಬೇಕು. ಇದು ನಮ್ಮ ಸಿದ್ಧಾಂತ. ಅವ್ನು ಏನೇ ಸಾಧನೆ ಮಾಡಿ ಬೇಗ ಮುಗಿಸಿರ್ಲಿ, ಅವನೊಂದು ಲೋಕದಲ್ಲಿ ಇರ್ತಾನಷ್ಟೇ. ಬ್ರಹ್ಮದೇವರ ಸಾಧನೆ ಮುಗಿದ ಮೇಲೆನೆ ಅವ್ರ ಜೊತೆಗೇನ ಹೋಗ್ಬೇಕು, ಈ ದೇವರ ಆಜ್ಞೆ. ಆದ್ರೆ ಇವರಲ್ಲಿ ಹಾಗಿಲ್ಲ. ಇವರಲ್ಲಿ ಯಾರಿಗೆ ತತ್ವಜ್ಞಾನ ಬಂದಿದೆಯೋ ಅಂತ ಜಿನಭಕ್ತನಿಗೆ ಕೆಲವು ಟೈಮ್ ನಲ್ಲೇ ಅವ್ನು ಮೋಕ್ಷ ಆಗ್ಬಿಡ್ಬೋದು, ಕೆಲವ್ರಿಗೆ ಸ್ವಲ್ಪ ಹೆಚ್ಚು ಟೈಮು ತಗೊಳ್ಬಹುದು. ಇಷ್ಟೇ ಅಂತ ಹೇಳಿ ಅವರು ನಿಯಮ ಒಪ್ಪಿಲ್ಲ. ನಾವ್ ಹೇಗೆ ಇಷ್ಟೇ ಕರ್ಮಗಳು ಅಂತ ಹೇಳಿಲ್ಲ. ಯಾವ ಕರ್ಮ ಸವಿದು ಹೋಗುತ್ತೋ ಎಲ್ಲಾ ಸರಿ ಹೋಗುತ್ತೆ, ದೇವರ ಅನುಗ್ರಹ ಅಂದ್ರೆ ಮೋಕ್ಷಕ್ಕೆ ಹೋಗ್ಬಿಡ್ತಾನೆ ಅಷ್ಟೇ. ಆದ್ರೆ ಇವರು ವಿಷಮ ಕಾಲ ಅಂತ ಒಪ್ಪಿದ್ದಾರೆ. ವಿಷಮ ಕಾಲ ಅಂದ್ರೆ ಸಮಾನ ಕಾಲ ಅಲ್ಲ, ಎಲ್ಲರಿಗೂ ಮೋಕ್ಷ ಸಿಗುವಂತಹ ಕಾಲ ವಿಷಮ, ವ್ಯತ್ಯಾಸವಾಗಿದೆ ಅಂತ ಅರ್ಥ. ಇದನ್ನ ಇಲ್ಲಿ ಯಾದುಪತ್ಯದಲ್ಲಿ ಇನ್ನು ವಿಸ್ತಾರವಾಗಿ ಹೇಳ್ತಾರೆ. ಅಂತಿಮ ಕರ್ಮ ವ್ಯಕ್ತಿ ನ ಮೋಕ್ಷ ಹೇತು ಕರ್ಮ ವ್ಯಕ್ತಿತ್ವ ತತ್ಪೂರ್ವ ವ್ಯಕ್ತಿವತ್. ಅಂತಿಮ ಕರ್ಮದಿಂದ ಮೋಕ್ಷ ಅಂತ ಹೇಳ್ತಾರೆ, ಅಂತಿಮ ಕರ್ಮದಿಂದ ಮೋಕ್ಷ ಸಿಗಲ್ಲ. ಯಾಕೆ? ಎಲ್ಲವೂ ಕರ್ಮ ಆದ್ಮೇಲೆ ಕೆಲವುದಕ್ಕೆ ಶಕ್ತಿ, ಕೆಲವುದಕ್ಕೆ ಆಸಕ್ತಿ. ಅದು ಹೇಗೆ? ಹಿಂದೆನೂ ನಾವು ಸಂಸಾರದಂತ ಬೇಕಾದಷ್ಟು ಕರ್ಮಾಚರಣೆ ಮಾಡಿರ್ತೀವಿ. ಆ ಕರ್ಮಾಚರಣೆ ಮಾಡಿದಾಗ ಮೋಕ್ಷಕ್ಕೆ ಹೋಗಿಲ್ಲ, ಮತ್ತೆ ಅದೇ ಕರ್ಮಾಚರಣೆ ಮಾಡಿದಾಗ ಹೇಗ್ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಒಂದು. ಮತ್ತೊಂದು, ಜಿನದರ್ಶನ ವೇದಿನಾಂ ಸರ್ವೇಶಾಂ ನೈಕಸ್ಮಿನ್ ಕಾಲೇ ಮುಕ್ತಿ. ಎಲ್ಲರಿಗೂ ಒಂದೇ ಕಾಲದಲ್ಲಿ ಮುಕ್ತಿಯನ್ನು ಅವರು ಒಪ್ಪಿದ್ದಾರೆ ಜೈನ ಮತದಲ್ಲಿ. ಹೊರತು
ಯಾರೋ ಒಬ್ಬನಿಗೆ ಯಾವ್ದೋ ಒಂದು ಕಲ್ಪದಲ್ಲಿ ಮೋಕ್ಷ, ಕೆಲವ್ರಿಗೆ ಇನ್ಯಾರೋ ಒಬ್ರು ಮೋಕ್ಷಕ್ಕೆ ಹೋದ್ಮೇಲೆ ಇವ್ರಿಗೆ ಸ್ವಲ್ಪ ಟೈಮ್ ಆದ್ಮೇಲೆ ಇವ್ರಿಗೆ ಮೋಕ್ಷ, ಕೆಲವ್ರಿಗೆ ಇವ್ರಿಬ್ರು ಮೋಕ್ಷಕ್ಕೆ ಹೋದ್ರು ಇವ್ನು ಇನ್ನೂ ಹೋಗಿರಲ್ಲ, ಇನ್ನೂ ಸ್ವಲ್ಪ ಮುಂದೆ ಕಾಲ ಕಳಿಬೇಕಾಗಿ ಬರುತ್ತೆ. ಹೀಗಾಗಿ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಕರ್ಮಗಳಿಷ್ಟೇ, ಇಷ್ಟು ಕರ್ಮವನ್ನ ಮಾಡಿದ್ರೆ ಮಾತ್ರ ಅವನು ಮೋಕ್ಷಕ್ಕೆ ಹೋಗ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಈ ತರದ ಯಾವುದೇ ವಿವರಣೆಯನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಲ್ಲದೆ ಇಲ್ಲಿ ವಾಕ್ಯಾರ್ಥ ರತ್ನಮಾಲ ಅಂತ ಒಂದು ಟಿಪ್ಪಣಿ, ಆ ಟಿಪ್ಪಣಿಯಲ್ಲಿ ಇನ್ನು ವಿಸ್ತಾರವಾಗಿ ಇದು ಬಿಡಿಸ್ತಾ ಹೋಗ್ತಾರೆ. ಅದರಲ್ಲಿ ಬೇರೆ ಬೇರೆ ಗ್ರಂಥದ ಉಲ್ಲೇಖವನ್ನ ಮಾಡ್ತಾರೆ. ನಾವೆಲ್ಲ ಈಗ ಜೈನರ ಗ್ರಂಥ ಅಂತಂದ್ರೆ ಯಾವುದು ಅಂತ ಗೊತ್ತೇ ಆಗಲ್ಲ. ಆದ್ರೆ ಜೈನರ ಗ್ರಂಥಗಳು ಬೇಕಾದಷ್ಟಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ತುಂಬಾ ಪ್ರೌಢವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಅಷ್ಟೆಲ್ಲ ಬರೆದು ಈ ಎಲ್ಲ ವಿಷಯಗಳಲ್ಲಿ ತಪ್ಪನ್ನು ಮಾಡಿದ್ದಾರೆ. ಅದನ್ನ ಆಚಾರ್ಯರು ಜಯತೀರ್ಥರು ಅದನ್ನ ಉದ್ಧಾರ ಮಾಡಿ ಖಂಡನೆ ಮಾಡಿ ಇದು ನಿಜವಾಗಿ ತತ್ವವನ್ನ ತೋರಿಸುವ ದರ್ಶನ ಅಲ್ಲ ಅಂತ ಇದನ್ನ ತುಂಬಾ ವಿಚಾರ ಮಾಡ್ಲಿಕ್ಕೆ ಹೋಗಿಲ್ಲ ವಸ್ತುತಃ ಜೈನ ಮತವನ್ನ. ಯಾಕಂದ್ರೆ ಸಾಕು ಅಂತ ಉಪೇಕ್ಷೆ ಮಾಡ್ಬಿಡ್ತಾರೆ. ಏನಿದೆ ಇದನ್ನ ಖಂಡನ ಮಾಡ್ಲಿಕ್ಕೆ? 4ನೇ ಅಧ್ಯಾಯದಲ್ಲಿ ಒಂದ್ಸಲಿ ಹೇಳ್ತಾರೆ, ಇದು ಇಷ್ಟೊಂದು ವಿಷಯ ಹೇಳಿದ್ದಾರೆ, ಇದು ನಮ್ಗೆ ಸಮ್ಮತಿ ಇಲ್ಲ ಹಾಗಂತ ದೂಷಣೆ ಮಾಡ್ಲಿಕ್ಕೂ ಹೋಗಲ್ಲ, ಉಪೇಕ್ಷೆ ಅಂತ. ಅಯ್ಯೋ ಬಿಟ್ಬಿಡಿ, ಮತ ಅಷ್ಟೊಂದು ಪೂರ್ವ ಪಕ್ಷಿಯಾಗಿ ತಗೊಳಲ್ಲ ಅಂತ. ಈಗ ಒಬ್ರ ಜೊತೆ ವಾದ ಮಾಡ್ಬೇಕು ಅಂದ್ರೆ ಮೂರ್ಖರ ಸಭೆಗೆ ಹೋಗಿ ವಾದ ಮಾಡಿದ್ರೆ ಅವನಿಗೆ ಅವಮಾನ ಆಗೋದು. ಯಾರಿಗೆ? ಬುದ್ಧಿವಂತನಿಗೆ, ಮೂರ್ಖರ್ಗಲ್ಲ. ಹೋಗಿದ್ದೆ ಮೂರ್ಖರ ಸಭೆಗೆ, ಅವರು ಜೈ 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 ಅಂತ ಇರ್ತಾರೆ, ಅವರು ಗೆಲ್ತಾರೆ, ಹೋದ ವಿದ್ವಾಂಸ ಅವನು ಪೆದ್ದನಾಗ್ತಾನೆ ಅಷ್ಟೇ, ವಾಪಸ್ ಬರ್ಬೇಕು. ಅದರಿಂದ ಎಲ್ಲಿ ವೃದ್ಧರು, ದೊಡ್ಡವರು, ಒಳ್ಳೆ ಶಾಸ್ತ್ರಜ್ಞಾನಿಗಳಿರ್ತಾರೆ ಅಂತ ಕಡೆ ಒಬ್ಬ ವಿದ್ವಾಂಸ ಮಾತಾಡಿದ್ರೆ ಬೆಲೆ ಇರುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡತ್ತೆ, ಅವ್ನ ಮಾತು ಯಾರಿಗೂ ಅರ್ಥ ಆಗಿಲ್ಲ, ಇವನ್ ಮಾತೇ ಸರಿ ಇಲ್ಲ ಅನ್ಕೊಂಡು ಅವರೆಲ್ಲ ಇವ್ನ ಖಂಡನೆ ಮಾಡ್ಬಿಡ್ತಾರೆ, ಆಗ ಅವಮಾನ ಆಗ್ಬಿಡತ್ತೆ ಅವ್ರಿಗೆ. ಈ ತರ ಪ್ರಕೃತದಲ್ಲಿ ಈ ಟಿಪ್ಪಣಿಯಲ್ಲಿ ಈ ಜೈನ ಮತದ ವಿಮರ್ಶೆಯನ್ನ ಮಾಡ್ತಾ ಕೊನೆಗೆ ಜಯತೀರ್ಥ ಹೇಳ್ಬಿಡ್ತಾರೆ, ಇದು ಮಾಡಿರೋ ಉಪಯೋಗ ಇಲ್ಲ, ಇದೊಳ ಮೂರ್ಖರ ತರ ಆಯ್ತು ಈ ಮತ, ಎಲ್ಲಾ ದೋಷಗಳು ಇವ್ರ ಮತಕ್ಕಿದೆ ಅಂತ ಸುಮ್ನೆ ಸ್ವಲ್ಪ ಖಂಡನೆ ಮಾಡಿ ಹೊರಟೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ಇಲ್ಲ ಅಂತ ಖಂಡನೆ. ಅದರಿಂದ ಎದುರಾಳಿಯಾಗಿ ಪ್ರತಿವಾದಕ್ಕೆ ನಿಲ್ಬೇಕು ಅಂದ್ರೆ ಅವ್ನಿಗೊಂದು ಯೋಗ್ಯತೆ ಬೇಕು, ಅದಿಲ್ಲ ಅನ್ನೋ ತರ ಈ ಜೈನ ಮತದವರು ಮಾಡ್ಬಿಡ್ತಾರೆ. ಅಂತೂ ಇನ್ನೂ ಅನೇಕ ವಿಷಯಗಳಿದೆ, ಅದೇನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದನ್ನ ಪಾಠವನ್ನು ಒಂದು ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ನಮಸ್ಕಾರ. ಧನ್ಯವಾದ. ನಮಸ್ಕಾರ ಗುರುಗಳೇ.